ಅವಶ್ಯಕ ಅನ್ನೋದು ಗೊತ್ತಾಗಿದೆ. ವಿದ್ಯುತ್ ಇಲ್ಲದೆ ನಾವು ಯಾವ ದಿನವನ್ನು ಪ್ರಾರಂಭ ಮಾಡಲಿಕ್ಕೂ ಆಗಲ್ಲ, ಆ ದಿನದ ಕಳೆಯನ್ನು ಕಾಣಲಿಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈಗಾಗಲೇ ಸರ್ಕಾರದ ಅಧೀನದಲ್ಲಿ ಈ ವಿದ್ಯುತ್ ಇಲಾಖೆಯನ್ನು ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀವಿ. ಲಕ್ಷಾಂತರ ಜನರ ಬೆವರಿನ ಶ್ರಮದಿಂದ ಈ ಸಂಸ್ಥೆ ಇದುವರೆಗೂ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟು ಕರ್ತವ್ಯ ನಿರ್ವಹಿಸುವಂತ ಬಂದಿರ್ತದೆ. ಈಗ ಲಾಭ ಮಾಡುವ ಉದ್ದೇಶದಿಂದ ಯಾವುದೋ ಒಂದು ಖಾಸಗಿ ಕಂಪನಿ ಇದನ್ನು ಅತಿಕ್ರಮಣ ಮಾಡಲಿಕ್ಕೆ ತನ್ನ ಅಜಾವ ಭಾವಗಳನ್ನು ಕಾಡ್ತಾ ಇದೆ. ಇದಕ್ಕೆ ನಾವು ಪೂರಕವಾಗಿ ಇವತ್ತು ವಿರೋಧಿಸ್ತಾ ಇದ್ರೆ ನಮ್ಮ ತನವನ್ನು ನಾವು ಕಳ್ಕೊಳ್ತೀವಿ. ಯಾಕೆಂದ್ರೆ ಇದಕ್ಕೆ ಈ ಒಂದು ವಿದ್ಯುತ್ ಖಾಸಗೀಕರಣದಿಂದ ಆಗುವಂಥ ಎಫೆಕ್ಟ್ಗೆ ಪ್ರಥಮವಾಗಿ ಬರಿಯಾಗುವಂಥವರು ಸಾಮಾನ್ಯ ಬಡವರ್ಗ, ರೈತ ಬಡವರ್ಗ. ಅವರು ಏನಿವತ್ತು ನೀರಾವರಿಗಾಗಿ ಪಂಪ್ ಸೆಟ್ಗಳನ್ನು ಬಳಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಂಗಾರಪ್ಪಾಜಿ ಅವರ ಕನಸಿನ ಯೋಜನೆಯಲ್ಲಿ ಅದು ನಮಗೆ ಉಚಿತವಾಗಿ ಸಿಕ್ತು. ಆ ಸವಲತ್ತನ್ನು ಇವತ್ತು ನಾವು ಪಡ್ಕೊಳ್ತಾ ಇದ್ದೇವೆ. ಇದನ್ನ ಹೇಗಾದ್ರೂ ಮಾಡಿ ತಡೆ ಹಿಡಿಬೇಕು. ಇದರ ಲಾಭವನ್ನ ಯಾವುದೋ ಒಬ್ಬ ಖಾಸಗಿ ಕೊಡಬೇಕು ಅನ್ನೋ ಹುನ್ನಾರ ಇವತ್ತು ನಡೀತಾ ಇದೆ. ಇದಕ್ಕೆ ಪ್ರತಿಭಟನೆಯಾಗಿ ಈ ದೇಶಾದ್ಯಂತ ಚಳವಳಿಗಳು, ನಮ್ಮ ಎಲ್ಲ ಪ್ರತಿಭಟನೆಗಳು, ಎಲ್ಲ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸ್ತಾ ಇದ್ದಾರೆ. ಇದು ಎಲ್ಲ ನಾಗರಿಕರಿಗೂ ಆಗುವಂತ ಒಂದು ತೊಂದರೆ ಅನ್ನೋದನ್ನ ನಾವು ಈಗ ಅರ್ಥಕೊಳ್ಳದೆ ಇದ್ರೆ ಮುಂದೆ ಅನುಭವಿಸಬೇಕಾದ್ರೆ ಕಷ್ಟ ಆಗ್ತದೆ. ಈಗಾಗಲೇ ನಮ್ಮ ಇಲಾಖೆಯಲ್ಲಿ, ವಿದ್ಯುತ್ ಇಲಾಖೆಯಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಬಲಿಕೊಟ್ಟು ಈ ಸಂಸ್ಥೆಯನ್ನು ಉಳಿಸಿಕೊಳ್ಳುವಂತ ಈ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ. ಮುಂದೆ ಯಾರೋ ಹೇಳ್ತಾರೆ ವಿದ್ಯುತ್ ಕ್ಷೇತ್ರ ಸೋರಿಕೆ ತಡೆಗಟ್ಟಲಿಕ್ಕೆ ಈಗಿರುವಂತಹ ನೌಕರರಿಂದ ಸಾಧ್ಯ ಆಗ್ತಾ ಇಲ್ಲ, ಆ ಸೋರಿಕೆಯನ್ನು ತಡೆಗಟ್ಟಿ ನಾವೇನೋ ಲಾಭ ಮಾಡಿಕೊಡ್ತೀವಿ ಅನ್ನೋದನ್ನ ಮಾರ್ಮಿಕವಾಗಿ ಹೇಳ್ತಾರೆ ಬಿಟ್ಟರೆ ವಾಸ್ತವಾಂಶ ಬೇರೆನೇ ಇದೆ. ಇಡೀ ದೇಶದಲ್ಲಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲೂ ಪ್ರಥಮ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ. ಹಾಗಿರ್ಬೇಕಾದ್ರೆ ನಮ್ಮ ವಿದ್ಯುತ್ ಸೋರಿಕೆ ಪ್ರಮಾಣ ಒಂದು ಇತಿಮಿತಿಯಲ್ಲಿದೆ. ನಮಗೆ ಸಿಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಸರಿಯಾದ ರೀತಿಯಲ್ಲಿ ಸರ್ಕಾರ ಕೊಟ್ಟರೆ ನಾವು ಇರುವಂತ ನೌಕರರೇ ಅದನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ನೌಕರರ ಅಥವಾ ಸರ್ಕಾರದ ಈಗ ನಾಳೆ ಯಾವುದೊಬ್ಬ ಜನಪ್ರತಿನಿಧಿ ನಿಮ್ಗೆ ಯಾರಿಗೂ ಸಾಮಾನ್ಯ ತೊಂದರೆ ಬಂತು ಅಂದ್ರೆ ಅವರು ಧೈರ್ಯದಿಂದ ಆ ಕಂಪನಿಯವರಿಗೆ ಹೇಳುವಂತ ತಾಕತ್ತನ್ನು ಕಳ್ಕೊಳ್ತಾನೆ. ಯಾರು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅವ್ರು ಪ್ರೈವೇಟ್ನವರಾಗಿರ್ತಾರೆ. ಈ ವ್ಯವಸ್ಥೆಯಲ್ಲಿ ಏನಿದೆ, ಒಬ್ಬ ಜನಪ್ರತಿನಿಧಿ ಆದವನು ಒಬ್ಬ ಅಧಿಕಾರಿ ಹೇಳ್ಬಿಟ್ಟು ನೋಡಪ್ಪ ಇಂಥವ್ರಿಗೆ ತೊಂದರೆ ಆಗ್ತಾ ಇದೆ, ಅರ್ಜೆಂಟಾಗಿ ಅದನ್ನು ಮಾಡಿಕೊಡು ಅಥವಾ ನಿನ್ನ ಹತ್ರ ಇರುವಂಥ ಸವಲತ್ತನ್ನೆಲ್ಲ ಬೆಳೆಸಿ ಅವ್ರಿಗೆ ನ್ಯಾಯ ಕೊಡುವಂತ ಅವರ ಒಂದು ಪವರನ್ನು ಅಲ್ಲಿ ಯೂಸ್ ಮಾಡಬಹುದು. ಆದರೆ ಪ್ರೈವೇಟ್ ಕೊಟ್ಟರೆ ಯಾರೂ ಸಹ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಈ ಸಂಸ್ಥೆಯನ್ನ ನಾವು ಉಳಿಸ್ಕೋಬೇಕು, ಖಾಸಗೀಕರಣವನ್ನು ಮಾಡಲಿಕ್ಕೆ ಅವಕಾಶನೇ ಕೊಡಬಾರ್ದು ಅಂತೇಳಿ ಏನು ನೀವು ಸಂಘಟಕರಿದ್ದೀರಿ ನೀವೆಲ್ಲರೂ ಇವತ್ತು ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಕಾರ್ಯಕ್ರಮ